ವೀಕ್ಷಕರೇ ನಮಸ್ಕಾರ. ನೀವು ಆಧಾರ್ ಕಾರ್ಡ್ ಬಳಸುವವರಾಗಿದ್ದರೆ ಇದನ್ನು ಕೇಳಿದರೆ ನಿಮಗೆ ಶಾಕ್ ಆಗ್ತೀರಾ. ಯಾಕೆಂದರೆ ಜನವರಿ 1, 2026ರಿಂದ ನಿಮ್ಮ ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಬದಲಾಗಲಿದೆ ಮತ್ತು ಇದರಿಂದ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಹಣಕ್ಕೂ ಕೂಡ ತೊಂದರೆ ಆಗಬಹುದು. ಇದು ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತದೆ ಮತ್ತು ಇದನ್ನು ತಪ್ಪಿಸಲು ನೀವು ಈಗಾಗಲೇ ಏನು ಮಾಡಬೇಕು ಎಂಬುದನ್ನು ಕೂಡ ನಾನು ಹೇಳುತ್ತೇನೆ. ಆದರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀರಾ ಅಥವಾ ಇನ್ನೂ ಮಾಡಬೇಕಾ ಎಂದು ಹೇಳಿ. ಈಗ ಬನ್ನಿ ವಿಷಯಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಎಷ್ಟು ಮುಖ್ಯವೋ ಕೂಡ ನೀವೆಲ್ಲರೂ ಕೂಡ ಬಲ್ಲಿರಿ. ಸಿಮ್ ಕಾರ್ಡ್ ತೆಗೆದುದರಿಂದ ಹಿಡಿದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವವರೆಗೂ ಕೂಡ ಸರ್ಕಾರಿ ಸೌಲಭ್ಯಗಳು ಪಡೆಯಬಹುದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇರಿದಂತೆ ಎಲ್ಲ ಕಡೆ ಆಧಾರ್ ಕಾರ್ಡ್ ಅಗತ್ಯವಿದೆ. ಆದರೆ ಇತ್ತೀಚೆಗೆ ಸೈಬರ್ ವಂಚಕರು ಆಧಾರ್ ಮಾಹಿತಿಯನ್ನು ದುರುಪಯೋಗ ಮಾಡಿ ಜನರ ಹಣವನ್ನು ಕೂಡ ಲೂಟಿ ಮಾಡುತ್ತಿದ್ದಾರೆ. ಒಂದು ಲಿಂಕ್ ಕಳುಹಿಸಿ ಅಥವಾ ಫೇಕ್ ಕಾಲ್ ಮೂಲಕ ನಿಮ್ಮ ಡೇಟಾ ತೆಗೆದುಕೊಂಡು ಬ್ಯಾಂಕ್ ಖಾತೆ ಖಾಲಿ ಮಾಡುತ್ತಿದ್ದಾರೆ. ಇದನ್ನು ತಡೆಯಲು UIDAI ಸಂಸ್ಥೆ ಕೂಡ ಹೊಸ ನಿಯಮಗಳು ಜಾರಿಗೆ ತರುತ್ತದೆ ಮತ್ತು ಇದು ಜನವರಿ 1ರಿಂದ ಅನ್ವಯವಾಗುತ್ತದೆ. ಮೊದಲನೇದಾಗಿ ಆಧಾರ್ ಕಾರ್ಡ್ ಹೊಸ ಡಿಸೈನ್ ಬರುತ್ತದೆ. ಇದರಲ್ಲಿ ನಿಮ್ಮ ಫೋಟೋ ಮತ್ತು ಸುರಕ್ಷಿತ QR ಕೋಡ್ ಮಾತ್ರ ಇರುತ್ತದೆ. ಹೆಸರು ಅಥವಾ ಆಧಾರ್ ನಂಬರ್ ಮುದ್ರಣವಾಗುವುದಿಲ್ಲ. ಏಕೆಂದರೆ ಹಳೆಯ ಕಾರ್ಡುಗಳು ಫೋಟೋ ಕಾಪಿ ತಪ್ಪು ಕೈಗೆ ಬಿದ್ದರೆ ದುರುಪಯೋಗವಾಗುತ್ತದೆ. ಅದರಿಂದ ಹೊಸ ಕಾರ್ಡುಗಳನ್ನು ಜೂನ್ 14ರೊಳಗೆ ಅಪ್ಡೇಟ್ ಮಾಡಬೇಕು. ಆದರೆ ಹಳೆಯ ಕಾರ್ಡುಗಳನ್ನು ಇನ್ನೂ ಮಾನ್ಯವಾಗಿರುತ್ತದೆ. ಆದರೆ ಪರಿಶೀಲನೆ ಡಿಜಿಟಲ್ ಮೆಥಡ್ ಬಳಸಿ ಮುಂದೆ ಫೋಟೋ ಹಾಕಿ ಬದಲು QR ಸ್ಕ್ಯಾನ್ ಅಥವಾ ಮಾಸ್ಕರ್ ಆಧಾರ್ ಬಳಸುವುದನ್ನು ಉತ್ತೇಜಿಸಲಾಗುತ್ತದೆ. ಏಕೆಂದರೆ ಫೋಟೋ ಕಾಪಿಗಳು ಡೇಟಾ ಲೀಕ್ ಮುಖ್ಯ ಕಾರಣವಾಗಿದೆ. ಮುಖ್ಯ ಗುರುತಿಸುವಿಕೆಯನ್ನು ಕಾನೂನುಬದ್ಧವಾಗಿ ಮಾನ್ಯ ಮಾಡಲಾಗಿದೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಇದು ಬ್ಯಾಂಕಿಂಗ್ ಸರ್ಕಾರಿ ಯೋಜನೆಗಳಲ್ಲಿ ಸುರಕ್ಷಿತ ಪರಿಶೀಲನೆ ನೀಡುತ್ತದೆ. ಮುಂದಿನ ಮುಖ್ಯ ಬದಲಾವಣೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ಗಳ ಡಿಸೆಂಬರ್ 31, 2025ರೊಳಗೆ ಲಿಂಕ್ ಮಾಡಿದ್ದರೆ ನಿಮ್ಮ ಪ್ಯಾನ್ ಜನವರಿ 1ರಿಂದ ನಿಷ್ಕ್ರಿಯವಾಗುತ್ತದೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು, ರೀಫಂಡ್ ಪಡೆಯುವುದು, ಹಣಕಾಸು ವಹಿವಾಟುಗಳು ತೊಂದರೆಯಾಗುತ್ತದೆ. ಅದರಿಂದ ಈಗಲೇ ಲಿಂಕ್ ಮಾಡಿ. ಮತ್ತೊಂದು ಮುಖ್ಯ ವಿಷಯ, 10 ವರ್ಷಕ್ಕಿಂತ ಹಳೆಯ ಆಧಾರ್ ಕಾರ್ಡುಗಳು ಅಪ್ಡೇಟ್ ಮಾಡಬೇಕು. ಹೆಸರು, ಜನ್ಮ ದಿನಾಂಕ, ವಿಳಾಸ ಮುಂತಾದ ಮಾಹಿತಿ ನವೀಕರಣ ಮಾಡಿ. ಇದರಿಂದ ನಿಮ್ಮ ಆಧಾರ್ ಸಕ್ರಿಯವಾಗಿರುತ್ತದೆ ಮತ್ತು ಪರಿಶೀಲನೆಯಲ್ಲಿ ಸಮಸ್ಯೆ ಬರುವುದಿಲ್ಲ. ಇದನ್ನು UIDAI ವೆಬ್ಸೈಟ್ ಮೂಲಕ ಮಾಡಬಹುದು. ಈಗ ಸೈಬರ್ ವಂಚನೆಯಿಂದ ರಕ್ಷಣೆ ಮುಖ್ಯ ಟಿಪ್ಸ್ ಹೇಳುತ್ತೇನೆ. ಮೊದಲು ನಿಮ್ಮ ಬಯೋಮೆಟ್ರಿಕ್ ಡೇಟಾ ಲಾಕ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿ ಬೆರಳಚ್ಚು ಮತ್ತು ಕಣ್ಣಿನ ಸ್ಕ್ಯಾನ್ ಮಾಹಿತಿ ಇರುತ್ತದೆ. ವಂಚಕರು ಇದನ್ನು ದುರುಪಯೋಗ ಮಾಡಿ ಆಧಾರ್ ಎನ್ಬಲ್ಟ್ ಪೇಮೆಂಟ್ ಮೂಲಕ ಹಣ ತೆಗೆಯಬಹುದು. ಅದರಿಂದ UID ವೆಬ್ಸೈಟ್ UID ಗೌರ್ಮೆಂಟ್ ಇನ್ಗೆ ಹೋಗಿ ಮೈ ಆಧಾರ್ ಸೆಕ್ಷನ್ನಲ್ಲಿ ಆಧಾರ್ ಸರ್ವಿಸ್ ಆಯ್ಕೆ ಮಾಡಿ. ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಕ್ಲಿಕ್ ಮಾಡಿ. ನಿಮ್ಮ 12 ಅಂಕಿತ ಆಧಾರ್ ನಂಬರ್ ಮತ್ತು ಕ್ಯಾಪಿಟಲ್ ಎಂಟರ್ ಮಾಡಿ. OTP ಸೆಂಡ್ ಮಾಡಿ. ಮೊಬೈಲ್ನಲ್ಲಿ ಒಂದು OTP ಹಾಕಿ ಲಾಗಿನ್ ಆಗಿ. ಎನೇಬಲ್ ಮೊಬೈಲ್ ಬಂದ OTP ಹಾಕಿ ಲಾಗಿನ್ ಆಗಿ. ಎನೇಬಲ್ ಬಯೋಮೆಟ್ರಿಕ್ ಲಾಕ್ ಆಯ್ಕೆ ಮಾಡಿ ಸಬ್ಮಿಟ್ ಮಾಡಿ. ಇದರಿಂದ ನಿಮ್ಮ ಅನುಮತಿ ಇಲ್ಲದೆ ಯಾರೂ ದೃಢೀಕರಣ ಮಾಡಲು ಸಾಧ್ಯವಿಲ್ಲ. ಅಗತ್ಯವಿದ್ದರೆ ಅನ್ಲಾಕ್ ಮಾಡಬಹುದು. ಮತ್ತೊಂದು ಟಿಪ್ಸ್, ಮಾರ್ಕಸ್ ಆಧಾರ್ ಬಳಸಿ. ಖಾಸಗಿ ಸಂಸ್ಥೆಗಳು ಅಥವಾ ಹೋಟೆಲ್ಗಳಲ್ಲಿ ಪೂರ್ಣ ಆಧಾರ್ ನೀಡುವ ಬದಲು ಮಾರ್ಕಸ್ ಆಧಾರ್ ನೀಡಿ. ಇದರಲ್ಲಿ ಮೊದಲ 8 ಅಂಕಿಗಳು ಹೈಡ್ ಆಗಿರುತ್ತದೆ. ಕೇವಲ ಕೊನೆಯ 4 ಅಂಕಿಗಳು ಕಾಣಿಸುತ್ತದೆ. ಇದು ದುರುಪಯೋಗ ತಡೆಯುತ್ತದೆ. ಮತ್ತು ನಿಮ್ಮ ಆಧಾರ್ ನಂಬರ್ ಅಥವಾ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಬೇಡಿ. ಜಾಗೃತರಾಗಿರಿ. ಸೈಬರ್ ವಂಚನೆ ಮತ್ತು ಈ ಬದಲಾವಣೆಗಳನ್ನು ನಿಮ್ಮ ಗುರುತನ್ನು ಹೆಚ್ಚು ಸುರಕ್ಷಿತ ಮತ್ತು ಡಿಜಿಟಲ್ ಮಾಡುತ್ತದೆ. ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಮಾಡಿ ಭವಿಷ್ಯದ ತೊಂದರೆಗಳನ್ನು ತಪ್ಪಿಸಿ. ಇನ್ನು ಇದರ ಜೊತೆಗೆ ಹೊಸ ವರ್ಷದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅಡುಗೆ ಅನಿಲ ಬೆಲೆ ಇಳಿಕೆಯಾಗುವ ನಿರೀಕ್ಷೆ ಇದೆ. ಜನವರಿಯಲ್ಲಿ 1ರಿಂದ CNE ಮತ್ತು PNE ಬೆಲೆ ಪ್ರತಿ ಯೂನಿಟ್ಗೆ 2-3 ರೂಪಾಯಿ ಕೂಡ ಕಡಿಮೆ ಆಗಬಹುದು.
LPG ಸಿಲಿಂಡರ್ ಬೆಲೆಯಲ್ಲೂ ಕೂಡ ಇಳಿಕೆ ಸಾಧ್ಯತೆ ಇದೆ. ತೈಲ ಕಂಪನಿಗಳು ಪ್ರತಿ ತಿಂಗಳು ಕೂಡ ಮೊದಲ ದಿನ ಬೆಲೆ ಪರಿಶೀಲಿಸುತ್ತದೆ. ಕಚ್ಚಾ ತೈಲ ಬೆಲೆ ಕಡಿಮೆಯಾಗಿರುವುದರಿಂದ ಇದು ಸಾಧ್ಯವಾಗಿದೆ. ಪ್ರಸ್ತುತ ಬ್ರ್ಯಾಂಡ್ ಕೂಡ ಆಯಿಲ್ ಪ್ರತಿ ಬ್ಯಾರೆಲ್ ಸುಮಾರು $60 ಆಗಿದೆ. ಇದು 2021ರಲ್ಲಿ ನಂತರದ ಕನಿಷ್ಠ ಮಟ್ಟದ ಪೂರೈಕೆ ಹೆಚ್ಚಳ ಮತ್ತು ಬೇಡಿಕೆ ಕಡಿಮೆಯಿಂದ ಇದು ಆಗಿದೆ. ಈ ವರ್ಷ 2021 ಅತಿ ಕುಸಿತ ಖಂಡಿತ. ಕಚ್ಚಾ ತೈಲದಿಂದ ಮೆಟ್ರೋ ಡೀಸೆಲ್ LPG ಉತ್ಪಾದನೆಯಾಗುತ್ತದೆ. ಅದರಿಂದ ಬೆಲೆ ಕೂಡ ಕಡಿಮೆಯಾಗುವ ಸಂಸ್ಕೃತಿ ಇದೆ. ಲಾಭ ಹೆಚ್ಚಾಗಿದೆ. ಮುಂದಿನ ವರ್ಷವೂ ಕೂಡ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕಡಿಮೆ ದೇಶೀಯ 14 kg LPG ಸಿಲಿಂಡರ್ ಬೆಲೆ ಕೂಡ ದೆಹಲಿಯಲ್ಲಿ $803. ಉಜ್ವಲ್ ಯೋಜನೆಯಡಿಯಲ್ಲಿ $300 ಸಬ್ಸಿಡಿ ಪಡೆದರೆ $503. ಕೋಲ್ಕತ್ತಾದಲ್ಲಿ $879, ಮುಂಬೈಯಲ್ಲಿ $802.50, ಚೆನ್ನೈನಲ್ಲಿ $818.50. 19 kg ಕಮರ್ಷಿಯಲ್ ಸಿಲಿಂಡರ್ ದೆಹಲಿಯಲ್ಲಿ $1690, ಕೋಲ್ಕತ್ತಾದಲ್ಲಿ $1787, ಮುಂಬೈಯಲ್ಲಿ $1642.50, ಚೆನ್ನೈನಲ್ಲಿ $1845. ಈ ಬದಲಾವಣೆಗಳಿಂದ ಕೋಟ್ಯಾಂತರ ಜನರಿಗೆ ಪ್ರಯೋಜನವಾಗಲಿದೆ. ಈಗ ನೀವು ಏನು ಮಾಡಬೇಕು? ಮೊದಲು ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಿ, ಬಯೋಮೆಟ್ರಿಕ್ ಲಾಕ್ ಮಾಡಿ, ಮಾರ್ಕಸ್ ಆಧಾರ್ ಬಳಸಿ, ಹಳೆಯ ಆಧಾರ್ ಅಪ್ಡೇಟ್ ಮಾಡಿ. ಇದರಿಂದ ನಿಮ್ಮ ಡೇಟಾ ಸುರಕ್ಷಿತವಾಗಿರುತ್ತದೆ ಮತ್ತು ವಂಚನೆಯಿಂದ ದೂರವಿರುತ್ತದೆ. ಈ ಬದಲಾವಣೆಗಳು ಡಿಜಿಟಲ್ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ಡೇಟಾ ದುರುಪಯೋಗ ತಡೆಯುತ್ತದೆ. ಸರ್ಕಾರದ ಈ ಕ್ರಮಗಳು ಸಾರ್ವಜನಿಕ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅದರಿಂದ ಎಚ್ಚರಿಕೆಯಿಂದ ಇರಿ. ಈ ವಿಡಿಯೋಗೆ ನೋಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದರಿಂದ ಅವರು ಕೂಡ ತಿಳಿದುಕೊಳ್ಳುತ್ತಾರೆ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಧನ್ಯವಾದಗಳು ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುಖ್ಯ ಅಪ್ಡೇಟ್ ತರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು ಸ್ನೇಹಿತರೆ. ಕೇವಲ ಆರಂಭ ಮಾತ್ರ. ಇನ್ನೂ ಹೆಚ್ಚು ವಿವರಗಳು ನೋಡೋಣ. ಆಧಾರ್ ಕಾರ್ಡ್ಗಳು